ಇಂದಿನ ವಿಷಯ ಮಕ್ಕಳೇಕೆ ಮುಗ್ಧರು ವಿಜ್ಞಾನದ ದೃಷ್ಟಿನಲ್ಲಿ. ಮಾತೃದೇವೋಭವ ಪಿತೃದೇವೋಭವ ಅಂತ ಜಗತ್ತಿನ ಎಲ್ಲ ಜನಾಂಗಗಳು ಸಂಸ್ಕೃತಿಗಳು ಒಂದಲ್ಲ ಒಂದು ಬಗೆಯಲ್ಲಿ ಒಪ್ತವೆ. ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿ ಹುಟ್ಟಿದಂತಹ ನಿಷ್ಕರುಣಿಯಾದ ಹೊರ ಪ್ರಪಂಚದ ಯಾವುದೇ ಅರಿವಿಲ್ಲದ ನಮ್ಮನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದಂಥ ಹೆತ್ತವರು ದೇವರಿಗೆ ಸಮ ಅಂತಕ್ಕಂಥದ್ದೇ ಇದರ ತಿರುಳು. ಸದ್ಯಕ್ಕೆ ನಾವು ಈ ದೃಷ್ಟಿಕೋನವನ್ನು ಒಪ್ತಲೇ ಈ ಬಗ್ಗೆ ಜೀವ ವಿಜ್ಞಾನ ಏನು ಹೇಳ್ತೈತೆ ಅನ್ನೋದನ್ನು ನೋಡೋಣ ಮತ್ತು ತಿಳ್ಕೊಳ್ಳೋಣ. ಜಿರಾಫೆ ಮರಿಗಳು ಹುಟ್ಟಬೇಕಾದ್ರೇ ತಾಯಿಯ ಬಸ್ರಿನಿಂದ 6 ಅಡಿ ಕೆಳಕ್ಕೆ ಬೀಳ್ತವೆ. ಬಿದ್ದ ಕೆಲ ನಿಮಿಷಗಳಲ್ಲೇ ಎದ್ದು ತೂರಾಡಿ ತಡಬರಿಸಿ ನಡೆದಾಡ್ತವೆ. ತಾಯಿಯ ಹಾಲು ಕುಡಿಯೋದಕ್ಕೆ ತೊಡಗುತ್ತವೆ. ಮನುಷ್ಯ ಸಾಕ್ತಕ್ಕಂಥ ದನ, ಕುದುರೆ, ಆನೆ, ಒಂಟೆ ಮುಂತಾದವು ಕೂಡ ಹಾಗೆಯೇ ಕಾಡಿನ ಪ್ರಾಣಿಗಳ ಮರಿಗಳು ಕೂಡ ಹುಟ್ಟಿದ ಅರ್ಧ ಗಂಟೆಯ ಒಳಗಡೆ ತಮ್ಮದೇ ಆದಂಥ ಸ್ವತಂತ್ರ ಬದುಕನ್ನು ಸಾಗಿಸೋದಕ್ಕೆ ಪ್ರಾರಂಭ ಮಾಡ್ತವೆ. ಇದರ ಅರ್ಥ ಏನಂತ ಹೇಳಿದ್ರೆ, ತಾಯಿಯ ಬಸ್ರಿನಿಂದ ಹೊರಬಂದಂಥ ತಕ್ಷಣವೇ ಅವುಗಳಿಗೆ ಹೊರ ಜಗತ್ತನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸುತ್ತಲಿನ ಪರಿಸರಕ್ಕೆ ಹೊಂದಿಕೊಂಡು ಬದುಕ್ತಕ್ಕಂಥ ಸಾಮರ್ಥ್ಯ ಇರ್ತದೆ. ಈ ಸಾಮರ್ಥ್ಯದ ಹಿಂದೆ ಅವು ಹುಟ್ಟುವಾಗಲೇ ಸಂಪೂರ್ಣವಾಗಿ ವಿಕಾಸಗೊಂಡಂತಹ ಮೆದುಳು ಕಾರಣ ಆಗಿರ್ತದೆ. ಆದರೆ ಭೂಮಿಯ ಮೇಲೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಎನಿಸ್ಕೊಂಡಿರ್ತಕ್ಕಂಥ ವಿಶ್ವ ಮತ್ತು ನಿಸರ್ಗಗಳ ಗುಟ್ಟನ್ನು ಅರಿಯಬಲ್ಲಂಥ ಮಾನವ ಮಾತ್ರ ಹುಟ್ಟಿದಾಗ ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ. ಎದೆಗೆ ಹಚ್ಕೊಳ್ಳದೆ ಹಾಲು ಕುಡಿಯೋದಷ್ಟು ಬೆಪ್ಪುತನ ಅಥವಾ ಮುಕ್ತತೆ ಹುಟ್ಟಿದ ಮಕ್ಕಳದ್ದು. ಮಾನವನ ಮಗು ತನ್ನ ಕಾಲ ಮೇಲೆ ತಾನು ನಿಂತು ಮುಂದಕ್ಕೆ ಹೆಜ್ಜೆ ಹಾಕುವ ವೇಳೆಗೆ ಅಂದಾಜು 1 ವರ್ಷ ಕಳೆದಿರ್ತದೆ. ಇದು ಒಂದು ಬಗೆಯ ಸೀಮಿತವಾದಂಥ ದೈಹಿಕ ಸಾಮರ್ಥ್ಯ ಮಾತ್ರ. ಸ್ವಂತ ಉಣ್ತಕ್ಕಂಥ, ನಡೆದಾಡ್ತಕ್ಕಂಥ ಹಾಗೆಯೇ ಕೆಲವು ಪ್ರಾಥಮಿಕ ಚಟುವಟಿಕೆಗಳನ್ನು ಮಕ್ಕಳು ಮೊದಲ 2 ರಿಂದ 3 ವರ್ಷಗಳಲ್ಲಿ ಮಾಡ್ತಾರಾದರೂ ಕೂಡ ಮುಂದೆ ಕೆಲವು ವರ್ಷಗಳ ತನಕ, ಅಂದರೆ 8 ರಿಂದ 10 ವರ್ಷಗಳನ್ನು ತಲುಪುವ ತನಕ ಮಾನವರು ತಮ್ಮ ಮಕ್ಕಳನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡು ಸಾಕಿ ಸಲಹೆ ಬೆಳೆಸಬೇಕಾಗ್ತದೆ. ಇತರ ಎಲ್ಲ ಪ್ರಾಣಿಗಳ ಮರಿಗಳು ತಾವೇ ಬೆಳೆದರೆ ಮಾನವ ಮಕ್ಕಳನ್ನ ಬೆಳೆಸಬೇಕಾಗ್ತದೆ. ಆದ್ದರಿಂದ ಆಧುನಿಕತೆ ಬರೋ ತನಕ, ಮಗು ಹುಟ್ಟಿ 1 ವರ್ಷ ಪೂರೈಸುವ ತನಕ ತಂದೆ ತಾಯಿಗಳಿಗೆ ತಮ್ಮ ಮಗು ಉಳಿತತ್ತೋ ಇಲ್ವೋ ಅಂತಕ್ಕಂಥ ಆತಂಕ ಯಾವಾಗಲೂ ಕಾಡ್ತಾ ಇತ್ತು. ಮಕ್ಕಳು ಹೆತ್ತವರ ಮೇಲೆ ಎಷ್ಟು ಅವಲಂಬನೆ ಮಾಡಿರ್ತಾರೆ ಅಂದರೆ 18-20 ವರ್ಷ ತಲುಪಿದ ನಂತರ ಕೂಡ ಸಣ್ಣ ಅನಿರೀಕ್ಷಿತ ಸಂದರ್ಭಗಳು ಎದುರಾಗಲೂ ಕೂಡ ಅಪ್ಪ ಅಮ್ಮ ತಮಗೆ ದಾರಿ ತೋರಿಸ್ಬೇಕಂತ ಅವರು ಬಯಸ್ತಾರೆ. ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತನಾದಂಥ ಮಾನವ ಏಕೆ ಇಷ್ಟೊಂದು ದುರ್ಬಲ ಸ್ಥಿತಿಯಲ್ಲಿ ಇನ್ನೊಬ್ಬರ ಮೇಲೆ ಅವಲಂಬಿಸಿ ಬದುಕುವಂತೆ ಹುಟ್ಟುತ್ತಾನೆ ಎನ್ನುವುದಕ್ಕೆ ಉತ್ತರಗಳನ್ನು ಹುಡುಕೋದಕ್ಕೆ ವಿಜ್ಞಾನ ಪ್ರಯತ್ನ ಮಾಡಿದೆ. ಮನುಷ್ಯರು ಮಾತ್ರ ಏಕೆ ಅಷ್ಟೊಂದು ಅಸಹಾಯಕರಾಗಿ ಪೂರ್ಣ ಬೆಳೆಯದ ಸಣ್ಣ ಮೆದುಳಿಗೆ ಹುಟ್ಟುತ್ತಾರೆ ಅನ್ನೋದಕ್ಕೆ 1960ರಲ್ಲಿ ವಾಸ್ಟ್ ಬರ್ನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಕೆಲವು ಕಾರಣಗಳನ್ನ ಕೊಟ್ಟ. ಇದನ್ನಾತ ಒಬೆಸ್ಟೆಟಿಕಲ್ ಡಿಲೆಮಾ ಅಥವಾ ಹೆರಿಗೆಯ ಇಬ್ಬಂದಿತನ ಅಂತ ಕರೆದಿದ್ದಾನೆ. ಮಾನವ ವಿಕಾಸದ ಹಾದಿನಲ್ಲಿ 2 ಕಾಲಿನ ಪ್ರಾಣಿಯಾಗಿ ಬದಲಾದ ಇಂತಹ ಮಗುವನ್ನು ಬಸ್ಸಿನಿಂದ ಸರಾಗವಾಗಿ ಹೆರಿಗೆಯ ಸಮಯದಲ್ಲಿ ಹೊರಗಾಕೋದಕ್ಕೆ ಬೇಕಾದಂತಹ ಒತ್ತಡವನ್ನು ಕಳಿಸೋದಕ್ಕೆ ಸೊಂಟ ಹಾಗೂ ಮಗುವನ್ನು ಹೊರ ಹಾಕ್ತಕ್ಕಂಥ ದಾರಿಗಳು ಕಿರಿದಾದವು. ಸಣ್ಣ ಗಾತ್ರಕ್ಕೆ ಇಳಿದ ಈ ಅಂಗಗಳು ಪೂರ್ಣ ಪ್ರಮಾಣದಲ್ಲಿ ಬೆಳೆದಂಥ ಮಗುವಿಗೆ ತಲೆಗೆ ಜಾಗವನ್ನು ಒದಗಿಸೋದಿಲ್ಲ. ಪ್ರೌಢಾವಸ್ಥೆಗೆ ಹೋಲಿಸಿದಂತೆ ಸಣ್ಣ ಅಂದರೆ 30% ಗಾತ್ರದ ಮೆದುಳಿನೊಂದಿಗೆ ಮನುಷ್ಯ ಹುಟ್ಟುತ್ತಾನೆ. ಮಾನವ ಸನಿಹದ ಇತರ ವಾನರ ಜೀವಿಗಳಿಗೆ ಹೋಲಿಸಿದರೆ ಇದು ಹುಟ್ಟಿದಾಗ ಇರತಕ್ಕಂಥ ಅತ್ಯಂತ ಸಣ್ಣ ಗಾತ್ರದ ಮೆದುಳಾಗಿರ್ತದೆ. ಬಸ್ಸಿನಲ್ಲಿ ಮೆದುಳು ಪೂರ್ಣವಾಗಿ ಬೆಳೆದರೆ ಅದರ ತಲೆ ದೊಡ್ಡದಾಗಿರ್ತದೆ. ಇಂತಹ ದೊಡ್ಡ ತಲೆಯ ಮಗುವನ್ನು ಬಸ್ಸಿನಲ್ಲಿ ಇರಿಸ್ಕೊಳ್ಳೋದಕ್ಕೆ ದೊಡ್ಡ ಚೀಲ, ಹಾಗೆಯೇ ಹೆರಿಗೆ ಸಮಯದಲ್ಲಿ ಹೊರಹಾಕೋದಕ್ಕೆ ಅಗಲವಾದ ದಾರಿ ಬೇಕು. ಇದು ಹೆಂಗಸರು, ಅದರಲ್ಲಿಯೂ ಬಸುರಿಯಾದ ಹೆಂಗಸರು ನಡೆಯೋದಕ್ಕೆ, ಓಡಾಡೋದಕ್ಕೆ, ಇತರ ದೈಹಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯಕ್ಕೆ ಭಾರಿ ಅಡಚಣೆಯನ್ನುಂಟು ಮಾಡ್ತದೆ. ಇದಕ್ಕೆ ಪರಿಹಾರವಾಗಿ ಮಾನವನ ಜೀವ ವಿಕಾಸ ಬಸಿರಿನಲ್ಲಿಯೇ ಸಂಪೂರ್ಣವಾಗಿ ವಿಕಾಸಗೊಂಡಂತಹ ಮೆದುಳನ್ನು ಮಗು ಪಡೆಯುವ ಬದಲು ಆಂಶಿಕವಾಗಿ ಬೆಳೆದಂಥ ಮಗುವನ್ನು ಹೆತ್ತು ನಂತರ ಮಗುವಿನ ಮೆದುಳು ಪೂರ್ಣ ಗಾತ್ರಕ್ಕೆ ಬೆಳೆಯುವ ದಾರಿಯನ್ನು ಆಯ್ದುಕೊಂಡಿತು ಅಂತ ತಿಳಿಸ್ತಾರೆ. ಆದ್ದರಿಂದ ಮನುಷ್ಯ ಮಕ್ಕಳು ಅಂದರೆ ಮಾನವ ಮಕ್ಕಳು ಹುಟ್ಟಿದಾಗ ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿ ಇರ್ತವೆ. ವಾಸ್ಟ್ ಬರ್ನ್ ಕೊಟ್ಟಿದ್ದಂತಹ ಒಬೆಸ್ಟೆಟಿಕಲ್ ಡಿಲೆಮಾ ಅಥವಾ ಹೆರಿಗೆ ಇಬ್ಬಂದಿತನದ ಕಾರಣವನ್ನು ಇತರ ವಿಜ್ಞಾನಿಗಳು ಅಲ್ಲಗಳೆದಿದ್ದಾರೆ. ಅದೆಷ್ಟೋ ಹೆಂಗಸರ ಗರ್ಭಾಶಯ ಮತ್ತು ಹೆರಿಗೆ ನಾಳ ದೊಡ್ಡ ತಲೆಯ ಮಗುವನ್ನು ಪೋಷಿಸೋದಕ್ಕೆ ಹೊರಹಾಕೋದಕ್ಕೆ ಬೇಕಾದಷ್ಟು ದೊಡ್ಡದಾಗಿದೆ. ನಿಸರ್ಗ ಬಯಸಿದರೆ ಸಂಪೂರ್ಣವಾಗಿ ಬೆಳೆದಂಥ ದೊಡ್ಡ ತಲೆಯ ಮಗುವನ್ನು ಹೆರ್ತಕ್ಕಂಥ ದಾರಿಯನ್ನು ಅದೇ ಹುಡುಕೊಳ್ತಾ ಇತ್ತು. ಮಾನವ ಮಕ್ಕಳು ಅರೆ ಬೆಳೆದ ಮೆದುಳಿಗೆ ಹುಟ್ಟೋದಕ್ಕೆ ಬೇರೆ ಏದಾದ ಕಾರಣಗಳಿವೆ ಅಂತ ಅವ್ರು ಹೇಳ್ತಾರೆ. ಇವರು ಎನರ್ಜೆಟಿಕ್ಸ್ ಆಫ್ ಗೆಸ್ಟೇಷನ್ ಆ್ಯಂಡ್
ಫೀಟಲ್ ಗ್ರೋತ್ ಅಂದರೆ ಗರ್ಭಾವಧಿಯ ಚೈತನ್ಯ ಮತ್ತು ಕೂಸು ಬೆಳವಣಿಗೆಯ ಪರ್ಯಾಯವಾದವನ್ನು ಮುಂದೆ ಹೊಂದಿದ್ದಾರೆ. ಯಾವುದೇ ಕೆಲಸ ಮಾಡದೇ ಇರಬೇಕಾದ್ರೆ ಉಸಿರಾಡೋದಕ್ಕೆ, ದೇಹವನ್ನು ಬೆಚ್ಚಗಿಡೋದಕ್ಕೆ ಒಂದು ನಿರ್ದಿಷ್ಟ ಕನಿಷ್ಠ ಪ್ರಮಾಣದ ಚೈತನ್ಯ ಅಥವಾ ಶಕ್ತಿ ಬೇಕಾಗ್ತದೆ. ಮನುಷ್ಯರು ಓಡುವಾಗ ಕಷ್ಟದ ದೈಹಿಕ ಕೆಲಸಗಳನ್ನು ಮಾಡಬೇಕಾದ್ರೆ ಇದರ 2ರಷ್ಟು ಚೈತನ್ಯ ಅಥವಾ ಶಕ್ತಿಯನ್ನು ಮಾತ್ರ ಒದಗಿಸೋದಕ್ಕೆ ಸಾಧ್ಯ. ಇದು ಮನುಷ್ಯನ ದೇಹ ಒದಗಿಸಬಹುದಾದಂಥ ಗರಿಷ್ಠವಾದಂಥ ಚೈತನ್ಯ. ಬಸ್ಸಿನಲ್ಲಿ ಬೆಳೀತಾ ಇರತಕ್ಕಂಥ ಮಗುವಿಗೆ ಚೈತನ್ಯ ಅಂದರೆ ಶಕ್ತಿಯನ್ನು ಒದಗಿಸ್ತಕ್ಕಂಥದ್ದು ತಾಯಿ. ಈ ಚೈತನ್ಯ ಶಕ್ತಿ ಗರಿಷ್ಠ ಪ್ರಮಾಣದ ಮಿತಿ ತಲುಪಿದಾಗ ಬಸ್ಸಿನಲ್ಲಿರ್ತಕ್ಕಂಥ ಮಗುವನ್ನು ಎತ್ತು ಹೊರ ಹಾಕಬೇಕಾಗುತ್ತೆ. 9 ತಿಂಗಳಿಗಿಂತಲೂ ಹೆಚ್ಚು ಕಾಲ ಮಗು ಬಸ್ಸಿನಲ್ಲಿದ್ದರೆ ಅದಕ್ಕೆ ಬೇಕಾದಂಥ ಚೈತನ್ಯ ಶಕ್ತಿಯನ್ನು ಒದಗಿಸೋದು ತಾಯಿಯಿಂದ ಆಗದೇ ಇರತಕ್ಕಂಥ ಸ್ಥಿತಿ ಬರುತ್ತೆ. ಅಂತಹ ಸ್ಥಿತಿಯೇ ಹೆರಿಗೆ ಅಂತ ಅವರು ತಿಳಿಸ್ತಾರೆ. ಮಾನವ ಮಕ್ಕಳು ಪೂರ್ಣ ಬೆಳೆಯದ ಮೆದುಳಿನೊಂದಿಗೆ ಏಕೆ ಹುಟ್ಟುತ್ತಾರೆ ಅನ್ನೋದಕ್ಕೆ ನೀಡಿರ್ತಕ್ಕಂಥ ಎನರ್ಜೆಟಿಕ್ಸ್ ಆಫ್ ಗೆಸ್ಟೇಷನ್ ಆ್ಯಂಡ್ ಫೀಟಲ್ ಗ್ರೋತ್ ವಾದ ಇದು ಕೂಡ ಪರಿಪೂರ್ಣವಾದದ್ದಲ್ಲ. ನೈಸರ್ಗಿಕ ಆಯ್ಕೆ ಮನುಷ್ಯರಿಗೆ ದೊಡ್ಡ ಗಾತ್ರದ ಮೆದುಳು ತಕ್ಕಂತೆ ಮಾಡಿತು. ತಾಯಿಯಿಂದ ಎಷ್ಟು ಶಕ್ತಿಯನ್ನು ಪಡೆಯಲು ಸಾಧ್ಯವೋ ಅಷ್ಟು ಶಕ್ತಿಯನ್ನು ಪಡೆದು ಮಕ್ಕಳು ಹುಟ್ಟುತ್ತಾರೆ. ಆದರೆ ಹಾಗೆ ಹುಟ್ಟಿದಾಗ ಅವರ ಮೆದುಳು ಇನ್ನೂ ಬೆಳೆಯುವ ಹಂತದಲ್ಲಿ ಇರ್ತದೆ. ಮನುಷ್ಯರ ಮಕ್ಕಳು ಅತ್ಯಂತ ಅಸಹಾಯಕರಾಗಿ ಹುಟ್ಟೋದ್ರಿಂದ ಅವರನ್ನು ಬದುಕಿಸಿ ಉಳಿಸಿ ಬೆಳೆಸ್ತಕ್ಕಂಥ ಎಲ್ಲ ಹೊಣೆ ಹೆತ್ತವರ ಮೇಲೆ ಬೀಳ್ತದೆ. ಇದು ಮಗುವನ್ನು ಹೊರಗಿನ ಪರಿಸರದಿಂದ ಕಾಪಾಡ್ತಕ್ಕಂಥ ಹೊಣೆ ಹೊತ್ತಂಥ ಹೆತ್ತವರು ಹೆಚ್ಚು ಬುದ್ಧಿವಂತರು ಮತ್ತು ಕಣ್ಗಾವಲು ಇಡ್ತಕ್ಕಂಥವ್ರು, ಮುಂದಿನ ಸಂಗತಿಗಳನ್ನ ಆಗು ಹೋಗುಗಳನ್ನ ಚಿಂತಿಸ್ತಕ್ಕಂಥವ್ರು ಆಗಿ ವಿಕಾಸ ಆಗೋದಕ್ಕೆ ಕಾರಣ ಆಯಿತು ಅಂತ ಕೆಲವು ವಿಜ್ಞಾನಿಗಳು ವಾದಿಸಿ ಮಕ್ಕಳಿಂದ ಹೆತ್ತವರು ಹೆಚ್ಚು ಬುದ್ಧಿವಂತರಾಗಿ ವಿಕಾಸಗೊಂಡರು ಅಂತ ಹೇಳ್ತಾರೆ. ಮನುಷ್ಯರ ಮೆದುಳು 25ನೇ ವಯಸ್ಸಿನವರೆಗೆ ಬೆಳೀತಾ ಇರುತ್ತೆ. ಹೆತ್ತವರ ಮೆದುಳು ಇನ್ನೂ ಹೆಚ್ಚು ಜಾಣ ಆದಂತೆ ಅವರು ಮಕ್ಕಳನ್ನು ಇನ್ನೂ ಹೆಚ್ಚು ಕಾಲ ಪಾಲಿಸಿ ಪೋಷಿಸೋದಕ್ಕೆ ಸಾಧ್ಯ ಆಯಿತು. ಮನುಷ್ಯ ಹೆಚ್ಚು ಬುದ್ಧಿವಂತನಾದ್ದರಿಂದ ಹೆಚ್ಚು ಸಾಮಾಜಿಕ ಜೀವಿಯಾದ. ಇದು ಉಪಕರಣಗಳನ್ನ ಮಾಡಿಕೊಳ್ಳೋದಕ್ಕೆ, ಸಾಮೂಹಿಕ ಭೇಟಿಯಾಡೋದಕ್ಕೆ, ಬೆಂಕಿ ಹೊತ್ತಿಸಿ ಬೇಯಿಸಿದ ಆಹಾರವನ್ನು ತಿನ್ನೋದಕ್ಕೆ ಬುನಾದಿಯಾಯಿತು. ಇದರಿಂದ ಸುಲಭವಾಗಿ ಜೀರ್ಣ ಆಗಬಲ್ಲಂಥ ಆಹಾರ ಹಾಗೂ ಅಧಿಕ ಪ್ರಮಾಣದ ಜೀವಸತ್ವಗಳು ದೊರಕಿದವು. ಮನುಷ್ಯರ ಜೀವ ವಿಕಾಸದಲ್ಲಿ ಕಾಣ್ತಕ್ಕಂಥ ಇಂಥ ಬದಲಾವಣೆಗಳಿಂದ ಇದಕ್ಕೆ ಪರಿಪೂರಕವಾಗಿ ಮನುಷ್ಯ ಬುದ್ಧಿವಂತನಾಗುವುದು ಒಟ್ಟಿಗೆ ಸಾಗಿದ್ವು. ಮುಗ್ಧ ಮಗುವಿನ ಹಿಂದೆ ಬುದ್ಧಿವಂತ ಹೆತ್ತವರು ಇರ್ತಾರೆ. ಹೆತ್ತವರು ಬುದ್ಧಿವಂತರಾಗೋದಕ್ಕೆ ಮುಗ್ಧ ಮಕ್ಕಳೇ ಕಾರಣ ಅಂತ ಹೇಳ್ಬೋದು. ಮಾನವ ಮಕ್ಕಳು ಏಕೆ ಅತ್ಯಂತ ಅಸಹಾಯಕ, ಮುಗ್ಧ, ಬೆಪ್ಪು ಸ್ಥಿತಿಯಲ್ಲಿ ಹುಟ್ಟುತ್ತವೆ ಅನ್ನೋದಕ್ಕೆ ವಿಜ್ಞಾನ ಸದ್ಯಕ್ಕೆ ನೀಡಿರತಕ್ಕಂಥ ಸ್ಥೂಲ ವಿವರಣೆಗಳು ಇವು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಶೋಧನೆಗಳು ಜರುಗಿ ಇದಕ್ಕೆ ಇನ್ನೂ ಸಮರ್ಪಕವಾದ ಕಾರಣಗಳು ಸಿಕ್ಕೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಮುಂದಿನ ವಿಡಿಯೋದಲ್ಲಿ ನಾವು ಮಾನವರ ಬಗ್ಗೆ ಜೀವ ವಿಜ್ಞಾನ ನೀಡಿರತಕ್ಕಂಥ ಇಂತಹ ಇತರ ಆಸಕ್ತಿಕರ ಸಂಗತಿಗಳನ್ನು ತಿಳ್ಕೊಳ್ಳೋಣ. ವಂದನೆಗಳು.